ಆ ಕಾರಣಕ್ಕೆ ಹೊಟ್ಟೆನ ಖಾಲಿ ಇಡಿಸಿತ್ತು. ನಿಜವಾದ ಉಪವಾಸದ ಮೀನಿಂಗ್ ಏನಂದರೆ, ಹಾಗಾಗಿ ನಾನು ಮನೇಲಿ ರಿಕ್ವೆಸ್ಟ್ ಮಾಡೋದು, ಯಾರು ದೇವರ ವಿಶ್ವಾಸಿಗಳಿದ್ದೀರಿ, ದೇವರ ಮೇಲೆ ನಂಬಿಕೆ ಇರೋರಿಗೆ, ಆಧ್ಯಾತ್ಮಿಕವಾಗಿ ಬಿಲ್ಪತ್ರೆ ನೋಡಿದರೆ ಶಿವನ 3 ನೇತ್ರ. ಜಗತ್ತಲ್ಲಿ ಭೂಸ್ಪರ್ಶ ಆಗದ ನೀರು, ಮೈಲಿಗೆ ಆಗದ ನೀರು ಏನಾದ್ರು ಜಗತ್ತಲ್ಲಿ ಏನಾದ್ರು ಒಂದು ಇದ್ದರೆ ಅವಳಿಗೆ ಮಾಂಸವನ್ನು ಭಕ್ಷಿಸಬೇಕು ಅಂತ ಆಸೆ ಆಗತ್ತೆ. ತನ್ನ ಮನೆಯ ಹಿತ್ತಲಿಗೆ ಬಂದು ಆ ಆಡುಮರಿಯನ್ನು ಹಿಡಿದು ಕೊಂದು ಬಿಡ್ತಾಳೆ. ಅದು ಆಡಿನ ತಲೆ ಆಗಿರಲ್ಲ, ಬದಲಿಗೆ ಅವಳ ಮನೆಯ ಕರುವಿನ ತಲೆ ಆಗಿರುತ್ತೆ. ಬಿಲ್ಪತ್ರೆ ಒಂದು ಗೊಂಚಲನ್ನು ಆಕೆಯ ಕೈ ಮೇಲೆ ಇಡ್ತಾನೆ. ತಿನ್ನುವಂಥ ವಸ್ತು ಅಲ್ಲ, ಇದೇನೋ ಬೇರೆ ಅಂತ ತಿಳಿದು ಕೋಪದಲ್ಲಿ ಆ ಬಿಲ್ಪತ್ರೆ ಗೊಂಚಲನ್ನು ದೂರಕ್ಕೆ ಎಸಿತಾಳೆ. ಅಲ್ಲಿದ್ದಂಥ ಯಾವುದೋ ಒಂದು ಶಿವಲಿಂಗದ ತಲೆ ಮೇಲೆ ಬೀಳುತ್ತೆ. ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ. ಈ ಗೋಕರ್ಣ ಕ್ಷೇತ್ರ ಎಂಥ ಫಲದಾಯಕವಾದದ್ದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಈ ಕಥೆ ನೀವು ತಪ್ಪದೆ ಕೇಳಲೇಬೇಕು. ಇಕ್ಷ್ವಾಕು ವಂಶದಲ್ಲಿ ಮಿತ್ರಸೇನ ಅಂತ ಒಬ್ಬ ರಾಜ ಇರ್ತಾನೆ. ಇವನು ಮಾಡದೇ ಇರೋವಂಥ ತಪ್ಪಿಗೆ ವಸಿಷ್ಠ ಮಹರ್ಷಿಗಳಿಂದ ಒಂದು ಘೋರ ಶಾಪಕ್ಕೆ ಗುರಿಯಾಗ್ತಾನೆ. ಬ್ರಹ್ಮ ರಾಕ್ಷಸನಾಗಿ ಹೋಗ್ತಾನೆ. ಹೀಗಾಗಿ ಅವನು 12 ವರ್ಷಗಳ ಕಾಲ ಕಾಡಲ್ಲಿ ಬ್ರಹ್ಮರಾಕ್ಷಸನಂತೆ ಅಲಿದು ಸಿಕ್ಕವರನ್ನೆಲ್ಲ ಭಕ್ಷಿಸಿ ಜೀವನ ಮಾಡ್ತಿರ್ತಾನೆ. 12 ವರ್ಷಗಳ ಕಾಲ ಕಳೆದಾದ ಮೇಲೆ ಅವನಿಗೆ ಒಂದು ಶಾಪ ವಿಮೋಚನೆಯೋ ಆಗುತ್ತೆ. ಆದರೆ ಇವನು ಬ್ರಹ್ಮರಾಕ್ಷಸನಾಗಿರಬೇಕಾದ್ರೆ ಒಂದು ಘೋರ ಕೃತ್ಯ ಮಾಡಿರ್ತಾನೆ. ಅದೇನಂತಂದರೆ, ಒಬ್ಬ ಬ್ರಾಹ್ಮಣನ ಇವನು ಕೊಂದು ಭಕ್ಷಿಸಿರ್ತಾನೆ. ಈ ರಾಕ್ಷಸನಿಂದ ಸಾವಿಗೀಡಾದಂತಹ ಆ ಬ್ರಾಹ್ಮಣನ ಹೆಂಡತಿ ಈ ವಿಷಯ ಗೊತ್ತಾಗಿ ಈ ರಾಕ್ಷಸನಿಗೆ ಮತ್ತೆ ಶಪಿಸ್ತಾಳೆ. ಅದೇನು ಅಂತಂದರೆ, ನೀನು 12 ವರ್ಷಗಳ ಕಾಲ ಈ ಬ್ರಹ್ಮರಾಕ್ಷಸನ ಅವಸ್ಥೆಯನ್ನು ಅನುಭವಿಸಿ ಪುನಃ ನೀನು ರಾಜನಾಗಿ ಆಸ್ಥಾನಕ್ಕೆ ಹೋಗಿ ನಿನ್ನ ಹೆಂಡತಿಯೊಳಗೆ ಸೇರೋ ಸಮಯದಲ್ಲಿ, ಅಂದರೆ ರತಿಸಂಗಮ ಆಗುವಂಥ ಸಮಯದಲ್ಲಿ ನೀನು ಮರಣವನ್ನು ಹೊಂದು ಅಂತ ಶಾಪ ಹಾಕ್ಬಿಡ್ತಾಳೆ. ಇವನಿಗೆ ದಿಕ್ಕೆ ತೋಚಿದಂಗಾಗತ್ತೆ. ಸರಿ, 12 ವರ್ಷಗಳ ಕಾಲ ಆ ಬ್ರಹ್ಮರಾಕ್ಷಸನಾಗೆ ಕಳೀತಾನೆ. ಕಳೆದ ಮೇಲೆ ಮತ್ತೆ ಇವನು ಮನುಷ್ಯನ ರೂಪವನ್ನು ತಾಳಿ ರಾಜ್ಯಕ್ಕೆ ಹೋದ ಮೇಲೆ ತನ್ನ ಹೆಂಡತಿಗೆ ಭಾರಿ ಸಂತೋಷವಾಗುತ್ತೆ. ಇಬ್ಬರು ಅನ್ಯೋನ್ಯವಾಗಿ ಖುಷಿಯಾಗಿರ್ತಾರೆ. ಆ ಸಮಯದಲ್ಲಿ ಇವನಿಗೆ ಪಟ್ಟಂಥ ಈ ಹೆಣ್ಣು ಮಗಳು ಕೊಟ್ಟಂಥ ಶಾಪ ನೆನಪಾಗತ್ತೆ. ಈ ವಿಚಾರವನ್ನು ಹೆಂಡತಿಗೆ ಹೇಳ್ಕೊತ ಹೆಂಡತಿಗೆ ತುಂಬಾ ದುಃಖ ಆಗುತ್ತೆ. ಯಾಕಂದರೆ ಇವ್ರುಗಳಿಗೆ ಸಂತಾನ ಪ್ರಾಪ್ತಿ ಇನ್ನೂ ಆಗಿರಲ್ಲ. ಮಕ್ಕಳಿಲ್ಲದಿರೋ ಕಾರಣ ಆ ರಾಜ್ಯಕ್ಕೆ ಇನ್ನೊಬ್ಬ ರಾಜ್ಕುಮಾರ ಇಲ್ಲ ಅನ್ನೋ ಒಂದು ಸಂಕಟದಲ್ಲಿ ಇಬ್ಬರು ದಂಪತಿಗಳನ್ನು ಶೋಕಕ್ಕೆ ಒಳಗಾಗ್ತಾರೆ. ಇದಕ್ಕೆ ಪರಿಹಾರವಾಗಿ ಏನು ಮಾಡೋದು ಅಂತ ಒಂದಿಷ್ಟು ಗುರು ಹಿರಿಯರಲ್ಲಿ ವಿಚಾರಿಸಿದಾಗ ಅವ್ರು ಸೂಚಿಸುವಂಥ ದಾರಿ ಬಂದು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ತೀರ್ಥಯಾಟನೆ ನೀನು ಮಾಡಬೇಕಪ್ಪ ಅಂತ. ಈ ದಂಪತಿಗಳು ಭಾರತದ ಸಾಕಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ತೀರ್ಥಸ್ನಾನವನ್ನು ಮಾಡಿ ವಿಧಿವತ್ತಾಗಿ ಪೂಜೆ ಪುನಸ್ಕಾರಗಳನ್ನೆಲ್ಲವನ್ನು ಮಾಡಿಸ್ತಿರ್ತಾರೆ. ಆದರೆ ರಾಜನ ಮನದಲ್ಲಿ ಒಂದು ಮನಃಶಾಂತಿ ಇರೋದಿಲ್ಲ. ಯಾಕಂದರೆ ಆ ಹೆಣ್ಣುಮಗಳು ಕೊಟ್ಟಂಥ ಶಾಪ ಅವನು ಬೆನ್ನು ಹತ್ತಿದೆ ಅಂತ ಅವನಿಗೆ ಭಾಸ ಆಗ್ತಾನೆ ಇರುತ್ತೆ. ಆ ಭಯ ಉಳ್ಕೊಂಡೇ ಇರುತ್ತೆ. ಹಾಗಾಗಿ ಅವನಿಗೊಂದು ನೆಮ್ಮದಿ ಇರೋದಿಲ್ಲ. ದಂಪತಿಗಳು ಹೀಗೆ ದುಃಖದಲ್ಲಿರ್ತಾರೆ. ಹೀಗೆ ಒಂದು ದಿನ ಇನ್ನೊಂದು ಕಡೆ ಯಾತ್ರೆ ಮಾಡ್ತಿರೋದಕ್ಕೆ ಹೋಗ್ತಿರ್ಬೇಕಾದ್ರೆ ಮಿಥಿಲಾ ಅನ್ನೋ ಒಂದು ಊರಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿ ಅಕಸ್ಮಾತಾಗಿ ಒಬ್ಬ ಋಷೇಶ್ವರನ ದರ್ಶನ ಅವ್ರಿಗಾಗತ್ತೆ. ಜಟಾಧರನಾಗಿ ರುದ್ರಾಕ್ಷಿಗಳನ್ನು ಧರಿಸಿ ಶಿವನಂತೆ ಕಂಗೊಳಿಸ್ತಿರೋವಂಥ ಒಬ್ಬ ಋಷಿಮುನಿಗಳು ಅವ್ರು ಕಾಣಿಸ್ತಾರೆ. ಅವರೇ ಗೌತಮ ಮಹರ್ಷಿಗಳು. ಆ ಗೌತಮ ಮಹರ್ಷಿಗಳನ್ನ ಕಂಡಂಥ ಈ ದಂಪತಿಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಓಡೋಗಿ ಅವ್ರಿಗೆ ದೀರ್ಘ ನಮಸ್ಕಾರವನ್ನು ಮಾಡ್ತಾರೆ. ಆಗ ಗೌತಮ ಮಹರ್ಷಿಗಳು, ಯಾಕಪ್ಪ ರಾಜ, ಕಾಡಲ್ಲಿ ಈ ಥರದ ಅಲಿತಾ ಇದೆಯಾ, ಏನಾಯಿತು ನಿನಗೆ ಅಂತ ಕೇಳಿದಾಗ ರಾಜ ತನಗಾಗಿರೋವಂಥ ಒಂದು ದುಸ್ಥಿತಿನ ಹೇಳ್ಕೊತಾನೆ. ತನಗೆ ಸಿಕ್ಕಿರೋಂಥ ಶಾಪ ಅಂದರೆ ಆ ಬ್ರಾಹ್ಮಣನ ಕೊಂದು ಆತನ ಮಡದಿ ಅವನಿಗೆ ಕೊಟ್ಟಂಥ ಶಾಪದ ವಿವರಣೆ ಎಲ್ಲ ಕೊಡ್ತಾನೆ. ಹೀಗಾಗಿ ನಾನು ತುಂಬ ಮನಃಶಾಂತಿ ಹಾಳಾಗಿದೆ. ಈ ಶಾಪದಿಂದ ಹೇಗೆ ವಿಮೋಚನೆ ಪಡಿಬೇಕು ಅಂತ ಗೊತ್ತಾಗದೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ನಾನು ಸುತ್ತಾಡ್ಕೊಂಡು ಬರ್ತಾಯಿದ್ದೀನಿ. ಆದರೂ ನನ್ನ ಮನಸ್ಸಿಗೆ ಶಾಂತಿ ಸಿಗ್ತಾಯಿಲ್ಲ ಅಂತ ಇರೋ ವಿಚಾರನ ಗೌತಮ ಮಹರ್ಷಿಗಳಿಗೆ ತಿಳಿಸ್ತಾನೆ.
ಕರುಣಾಮೂರ್ತಿಗಳಾದಂಥ ಗೌತಮ ಮಹರ್ಷಿಗಳು ಆತನ ಮೇಲೆ ಕೃಪೆ ಮಾಡಿ, ನೋಡಪ್ಪ ರಾಜ, ನೀನು ಭಯ ಪಡಬೇಡ, ನಿನ್ನ ಈ ದುಸ್ಥಿತಿಗೆ ಒಂದು ಪರಿಹಾರ ಇದೆ. ಎಲ್ಲ ಥರದ ಒಂದು ಶಾಪ ವಿಮೋಚನೆಗಳು ಈ ಜಾಗದಲ್ಲಿ ಪಡಿಬಹುದು. ಅದು ಯಾವುದು ಅಂತಂದರೆ ಗೋಕರ್ಣ. ಅಲ್ಲಿಯ ಒಂದು ತೀರ್ಥ ಸ್ನಾನ ನೀನು ಮಾಡೋದ್ರಿಂದ ಎಂಥ ದೊಡ್ಡ ಬ್ರಹ್ಮಹತ್ಯೆ ದೋಷಗಳಿದ್ರೂ ಹೋಗುತ್ತೆ. ಯಾಕಂದರೆ ಅದು ಭೂ ಕೈಲಾಸವೆಂದೇ ಪ್ರಸಿದ್ಧಿ ಪಡೆದಿದೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಸಾಂಬ ಶಿವನ ಪ್ರಾಣಲಿಂಗ ಅಂದರೆ ಆತ್ಮಲಿಂಗ ಆ ಕ್ಷೇತ್ರದಲ್ಲಿ ಇದೆಯಪ್ಪ. ಯಾಕಾಗಿ ಚಿಂತೆ ಪಡ್ತೀಯಾ? ನೋಡು, ನೀನು ಎಷ್ಟೇ ತೀರ್ಥಕ್ಷೇತ್ರಗಳು ಹೋಗಿರ್ಬೋದು, ಅದು ಹೇಗೆ ಅಂತಂದರೆ ಒಂದು ಗಾಢವಾದ ಒಂದು ಅಂಧಕಾರ ಕೇವಲ ಒಂದು ದೀಪ ಹಚ್ಚೋದ್ರಿಂದ ಆಗಲಿ ಅಥವಾ ಚಂದ್ರನ ಬೆಳಕಿಂದಾಗಲಿ ಸಂಪೂರ್ಣ ನಿವಾರಣೆ ಆಗೋದಿಲ್ಲ. ಅದು ಯಾವಾಗ ನಿವಾರಣೆ ಆಗುತ್ತೆ? ಸೂರ್ಯೋದಯ ಆದಾಗ ಸೂರ್ಯನ ಕಿರಣಗಳು ಆ ಅಂಧಕಾರದ ಮೇಲೆ ಬೀಳ್ತಿದ್ದಾಗೆ ಆ ಕತ್ತಲು ಅನ್ನೋದು ಹೇಳ ಹೆಸರಿಲ್ಲದಂತ ಆಗತ್ತೆ. ಹಾಗೆ ಈ ಕ್ಷೇತ್ರಕ್ಕೆ ನೀನು ಬಂದು ತೀರ್ಥಯಾತ್ರೆ ಮಾಡಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಂಥ ದೊಡ್ಡ ಪಾಪ ಕರ್ಮವೇ ಆಗಿದ್ರೂ ಸಹ ಹೇಳ ಹೆಸರಿಲ್ಲದಂತೆ ಮಾಯವಾಗತ್ತಪ್ಪ ಅಂತ ಅವನಿಗೆ ಆಶ್ವಾಸನೆ ಕೊಡ್ತಾರೆ. ಈ ಕ್ಷೇತ್ರದ ಮತ್ತೊಂದು ಮಹಿಮೆ ಏನು ಅಂತಂದರೆ, ಸಾಂಬ ಶಿವ ಅಲ್ಲಿ ಜೀವಂತವಾಗಿ ನೆಲೆಸಿರೋವಂಥ ಕಾರಣ ಅಷ್ಟವಸುಗಳು, ಅಷ್ಟದಿಕ್ಪಾಲಕರು, ದೇವಾನುದೇವತೆಗಳು, ಪಂಚಭೂತಗಳು, ಗಂಧರ್ವ ಪುರುಷರು, ಕಿನ್ನರು ಎಲ್ಲರೂ ಅಲ್ಲಿ ಬೇರೂರು ಬಿಡಿದಾರಪ್ಪ. ಹಾಗಾಗಿ ಕೈಲಾಸದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಶವೂ ಆ ಕ್ಷೇತ್ರದಲ್ಲಿ ಇದೆ. ಹಾಗಾಗಿಯೇ ಇದಕ್ಕೆ ಭೂ ಕೈಲಾಸ ಅಂತ ಕರೀತಾರೆ ಅಂತ ಹೇಳಿ ಅವನ ಒಂದು ವಿಶ್ವಾಸವನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ. ಹೀಗಾಗಿ ಕ್ಷೇತ್ರಕ್ಕೆ ಬಂದು ರವಿವಾರ, ಸೋಮವಾರ, ಬುಧವಾರ, ಅಮಾವಾಸ್ಯ ಸಮಯದಲ್ಲಿ, ಸಂಕ್ರಮಣ ಹಾಗೂ ಇತರ ಪರ್ವಕಾಲಗಳಲ್ಲಿ ಸಮುದ್ರ ಸ್ನಾನ ಮಾಡಿ ಶಿವನ ದರ್ಶನವನ್ನು ಪಡೆದು ದಾನಾದಿ ಕರ್ಮಗಳು, ಹೋಮ ಹವನ, ಪೂಜೆ ಪುನಸ್ಕಾರಗಳು ಅಷ್ಟೇ ಅಲ್ಲ, ಸ್ವಲ್ಪ ಮಟ್ಟದ ಅನ್ನ ಸಂತರ್ಪಣೆ ಕೂಡ ನೀನು ಮಾಡಿದ್ರೆ ಅನಂತಾನಂತ ಫಲ ನಿನಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿವರಾತ್ರಿಯ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ಬಂದು ನೀನು ಮಹಾಬಲೇಶ್ವರನ ದರ್ಶನ ಮಾಡಿ ಅವನ ತಲೆ ಮೇಲೆ ಒಂದು ಬಿಲ್ಪತ್ರೆ ಇಟ್ಟರೂ ಸಾಕು, ನಿನ್ನ ಘೋರಾದಿ ಘೋರ ಪಾಪ ಕರ್ಮಗಳೆಲ್ಲ ಕ್ಷಣಾರ್ಧದಲ್ಲಿ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದೊಡನೆ ರಾಜನಲ್ಲಿ ಒಂದು ಅತಿಯಾದ ವಿಶ್ವಾಸ ಮೂಡಿಬರುತ್ತೆ. ಹಾಗೂ ಗೌತಮ ಮಹರ್ಷಿಗಳು ಇನ್ನೊಂದು ಪ್ರಶ್ನೆ ಕೂಡ ಕೇಳ್ತಾನೆ. ನನ್ನ ವಿಶ್ವಾಸ ಇನ್ನೂ ಹೆಚ್ಚಾಗೋದಕ್ಕೆ ಉದಾಹರಣೆಯಾಗಿ ನನಗೆ ಯಾವ್ದಾದ್ರು ಒಂದು ನಿದರ್ಶನವಾದಂಥ ಕಥೆ ಇದ್ದರೆ ನನಗೆ ಹೇಳಿ ಅಂತ ಕೇಳ್ಕೊಂಡಾಗ ಗೌತಮ ಮಹರ್ಷಿಗಳು ಹೀಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ನೋಡಪ್ಪ ರಾಜ, ನಾನು ನಿನಗೆ ನನ್ನದೇ ಆದಂಥ ಒಂದು ಅನುಭವನ ಹೇಳ್ತೀನಿ. ಶಿವರಾತ್ರಿಯ ಸಮಯದಲ್ಲಿ ನಾನು ಗೋಕರ್ಣ ಕ್ಷೇತ್ರಕ್ಕೆ ಹೋಗಿದ್ದೆ. ಶಿವಪೂಜೆಯನ್ನು ಮುಗಿಸಿ ಅಲ್ಲಿರ್ತಕ್ಕಂಥ ಉಪಾಸನೆಗಳೆಲ್ಲ ಮುಗಿಸ್ಕೊಂಡು ನಾನೊಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ತೊಗೊತಾ ಇದ್ದೆ. ಹೀಗೆ ಕುಳಿತಿರುವಾಗ ಅಲ್ಲೇ ದೂರದಲ್ಲಿ ಒಬ್ಬಳು ಚಾಂಡಾಳ ಸ್ತ್ರೀ, ವಯಸ್ಸಾದವಳು, ಬೀಳ್ತಾ ಹೇಳ್ತಾ ನಡೆಯೋಕ್ಕೂ ಆಗದೆ ಒದ್ದಾಡ್ತಾ ಒಬ್ಬಳು ಬರ್ತಾಯಿದ್ಲು. ಇಷ್ಟು ಅಲ್ಲದೆ ಅವಳು ಕುಷ್ಠರೋಗಿ ಆಗಿದ್ಲು, ಕುರುಡಿ ಸಹ ಆಗಿದ್ಲು. ಅವಳ ದೇಹದಲ್ಲಿ ರಕ್ತ ಕೀವುಗಳೆಲ್ಲ ಹಾಗೆ ಆಚೆ ಬರ್ತಾಯಿದ್ವು, ಮೈಯೆಲ್ಲ ಹುಳ ಬಿದ್ದಿದ್ವು, ಅವಳ ದೇಹದಲ್ಲಿ ದುರ್ಗಂಧವಾದಂಥ ಒಂದು ವಾಸನೆ ಬರ್ತಾಯಿತ್ತು. ಅವಳ ಮೈ ಮೇಲಿದ್ದಂಥ ಬಟ್ಟೆ ಸಂಪೂರ್ಣವಾಗಿ ಹರಿದೋಗಿತ್ತು. ಅವಳನ್ನು ನೋಡಿದ್ರೆ ಒಂದು ತುತ್ತು ಅನ್ನಕ್ಕೂ ಒಳಗೆ ಗತಿ ಇಲ್ಲದೇ ಇರೋವಂಥ ಒಂದು ಸ್ಥಿತಿಲಿದ್ದಾಳೆ ಅಂತ ಯಾರೇ ಆಗಲಿ ಕಂಡುಹಿಡಿತಿದ್ರು. ಇಂಥ ಒಂದು ಹೆಂಗಸು ಆ ಒಂದು ಬಿಸಿಲಿನ ತಾಪ ತಡೆಯೋಕ್ಕಾಗದೆ ಸುಸ್ತಾಗಿ ನಿತ್ರಾಣಲಾಗಿ ನಾನು ಕುಳಿತಿದ್ದಂಥ ಮರದಡಿ ಬಂದು ನೆಲಕ್ಕೆ ಅಪ್ಪಳಿಸ್ತಾಳೆ. ಬಿದ್ದಿದ್ದೊಡನೆ ಪ್ರಾಣ ಸಹ ಬಿಟ್ಬಿಡ್ತಾಳೆ. ಅಪ್ಪ ಮಹಾರಾಜ, ಈಗ ಮುಂದೆ ನಡೆಯುವಂಥ ಒಂದು ವಿಚಾರ ತುಂಬಾ ನಿನಗೆ ವಿಚಿತ್ರ ಅಂತ ಅನಿಸುತ್ತೆ. ಯಾಕಂದರೆ ಆ ಜಾಗಕ್ಕೆ ಒಂದು ಪುಷ್ಪಕ ವಿಮಾನವು ಬಂದು ಇಳಿಯುತ್ತೆ. ಬಲಶಾಲಿಯಾಗಿರ್ತಕ್ಕಂತಹ ಮೈಯೆಲ್ಲ ಭಸ್ಮವನ್ನು ಲೇಪಿಸಿಕೊಂಡು ಒಳ್ಳೆ ಕರ್ಪೂರದ ಬಣ್ಣದಲ್ಲಿ ಹೊಳೆಯುತ್ತಾ ಶಿವದೂತರು ಬಂದು ಇಳಿತಾರೆ. ಅವರನ್ನು ಕಂಡು ಕೂಡಲೇ ನನಗೆ ಪರಮಾಶ್ಚರ್ಯವಾಗುತ್ತೆ. ದೂತರಲ್ಲಿ ನಾನು ಕೇಳ್ತೀನಿ, ಯಾಕಾಗಿ ನೀವು ಬಂದಿದ್ದೀರಾ ಅಂತ. ಆಗ ಶಿವದೂತರು ಈ ಚಾಂಡಾಳಿನ ಕೈಲಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ. ನನಗೆ ಪರಮಾಶ್ಚರ್ಯವಾಗುತ್ತೆ. ನಾನು ಅವ್ರಿಗೆ ಪುನಃ ಪ್ರಶ್ನೆ ಕೇಳ್ತೀನಿ, ಅಲ್ಲ ಈಕೆ ನೋಡಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಕಾಣಿಸ್ತಿಲ್ಲ, ಒಬ್ಬರಲ್ಲೂ ದಯೆ ತೋರಿಸ್ದಂಗಿಲ್ಲ, ಒಂದು ದಿನ ಸತ್ಯ ಮಾತಾಡ್ದಂಗಿಲ್ಲ, ಒಂದು ದಿನ ಒಂದು ದಾನ ಧರ್ಮಾದಿ ಕರ್ಮಗಳು ಮಾಡಿದೋಳ ಥರ ಕಾಣಿಸ್ತಿಲ್ಲ, ಸದಾ ನೀಚ ಕೆಲಸಗಳನ್ನ ಮಾಡ್ತಾ ಮಾಂಸ ಹಾಗೂ ಮದ್ಯಗಳನ್ನ ಸೇವಿಸ್ತಾ ತನ್ನ ಜೀವನವನ್ನು ಕಳೆದೋಳ ಥರ ಕಾಣಿಸ್ತಾಳೆ. ಅದಕ್ಕಾಗಿ ಅವಳಿಗೆ ಈ ಕುಷ್ಠರೋಗ ಬಂದಿದೆ, ಈ ಒಂದು ನೀಚ ಸಾವು ಅವಳಿಗೆ ಬಂದಿದೆ. ಇಂಥ ಹೇಯ ಕೆಲಸಗಳನ್ನ ಮಾಡಿದವಳನ್ನ ನೀವು ಹೇಗೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಿದ್ರ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಆಗ ಶಿವದೂತರು ಹೀಗೆ ಹೇಳ್ತಾರೆ, ಈಕೆ ತನ್ನ ಪೂರ್ವ ಜನ್ಮದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಸೌದಾಮಿನಿ ಅನ್ನೋ ಹೆಸರಲ್ಲಿ ಹುಟ್ಟಿರ್ತಾಳೆ. ತುಂಬಾ ಸುಂದರವಾಗಿರ್ತಾಳೆ, ಒಂದು ಸಾಂಪ್ರದಾಯಿಕವಂತ ಹೆಣ್ಣಾಗೇ ಇರ್ತಾಳೆ. ಆದರೆ ಕಾರಣಾಂತರಗಳಿಂದ ಯಾವುದೋ ಒಂದು ವ್ಯಾಧಿಗೆ ತನ್ನ ಗಂಡ ಬಿದ್ದು ತನ್ನ ಪ್ರಾಯದ ವಯಸ್ಸಲ್ಲೇ ಅವನು ತೀರೋಗ್ತಾನೆ. ಈಕೆ ಒಂದು ವಯಸ್ಸು ಚಿಕ್ಕದಾಗೋದ್ರಿಂದ ಕಾಮದ ಬಯಕೆಗಳು ಹೆಚ್ಚಾಗೇ ಇರುತ್ತೆ ಇವಳಿಗೆ. ಹಾಗಾಗಿ ಇವಳು ವೇಶ್ಯೆಯಾಗಿ ಪರಿವರ್ತಿಸ್ಬಿಡ್ತಾಳೆ. ಸಾಕಷ್ಟು ಪುರುಷರ ಒಂದು ಸಹವಾಸವನ್ನು ಮಾಡ್ತಾಳೆ.
ಅಷ್ಟೇ ಅಲ್ಲ, ನೀಚ ಕುಲದ ಪುರುಷರೊಂದಿಗೂ ಸಹ ಇವಳು ಸಂಪರ್ಕವನ್ನು ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಈ ವಿಚಾರವು ಅವರ ತಂದೆ ತಾಯರಿಗೆ ಗೊತ್ತಾಗಿ ಇವಳನ್ನ ಊರಿಂದನೇ ಬಹಿಷ್ಕಾರವನ್ನು ಹಾಕ್ತಾರೆ. ಊರಿಂದ ಬಹಿಷ್ಕೃತಳಾದವಳು ದುಃಖಿಸದೆ ಈಕೆಯ ಒಂದು ವೇಶ್ಯಾವಾಟಿಕೆಗೆ ಇನ್ನೂ ಅನುಕೂಲವಾಗತ್ತೆ ಅಂತ ಭಾವಿಸಿ ಬೇರೆ ಒಂದು ಮನೆಯ ಒಂದು ನಿರ್ಮಾಣ ಮಾಡಿಕೊಂಡು ಅಲ್ಲೇ ಬಾಳೋದಕ್ಕೆ ಶುರು ಮಾಡ್ತಾಳೆ. ಆಕೆಗೆ ಒಬ್ಬ ಶೂದ್ರ ಪುರುಷನ ಒಂದು ಸಹವಾಸ ಕೂಡ ಆಗತ್ತೆ. ಅವನೊಟ್ಟಿಗೆ ಸೇರಿರೋ ಕಾರಣ ಅವಳಿಗೊಂದು ಮಗು ಸಹ ಆಗತ್ತೆ. ಹೀಗಾಗಿ ಅವನೊಂದಿಗೆ ಪ್ರೀತಿಲಿ ಬೀಳ್ತಾಳೆ. ಅವಳಿಗೆ ಈ ಮಾಂಸ ಹಾಗೂ ಮದ್ಯವನ್ನು ಸೇವಿಸುವಂಥ ಒಂದು ಹುಚ್ಚು ಶೂದ್ರನಿಂದ ಅವಳಿಗೆ ಬಂದಿರುತ್ತೆ. ಹಾಗಾಗಿ ಅದನ್ನು ದಿನನಿತ್ಯಲೂ ಮಾಡ್ತಿರ್ತಾಳೆ. ಅವಳಿಗೆ ಅವೆರಡೂ ಇಲ್ಲ ಅಂತಂದರೆ ಅವಳಿಗೆ ನಿದ್ದೆ ಸಹ ಬರ್ತಿರಲ್ಲ ಅಂಥ ಒಂದು ಸ್ಥಿತಿಗೆ ತಲುಪಿರ್ತಾಳೆ. ಹೀಗಿರಬೇಕಾದ್ರೆ ಒಂದು ದಿನ ತೀವ್ರವಾಗಿ ಮದ್ಯವನ್ನು ಸೇವಿಸಿ ಒಂದು ಉನ್ಮತ್ತವಾದ ಸ್ಥಿತಿಗೆ ಅವಳು ತಲುಪ್ತಾಳೆ. ಮನೇಲಿ ಗಂಡ ಸಹ ಇರೋದಿಲ್ಲ. ಅವಳಿಗೆ ಮಾಂಸವನ್ನು ಭಕ್ಷಿಸಬೇಕು ಅಂತ ಆಸೆ ಆಗತ್ತೆ. ತನ್ನ ಮನೆಯ ಹಿತ್ತಲಲ್ಲಿ ಒಂದು ಆಡು ಮರಿ ಇರುತ್ತೆ. ಅದನ್ನು ತಂದು ಕಡಿದು ಇವತ್ತು ಭಕ್ಷಿಸಬೇಕು ಅಂದ್ಬಿಟ್ಟು ಅಂತ ಆಕೆ ಏನು ಮಾಡ್ತಾಳೆ, ತನ್ನ ಮನೆಯ ಹಿತ್ತಲಿಗೆ ಬಂದು ಆ ಆಡು ಮರಿಯನ್ನು ಹಿಡಿದು ಕೊಂದು ಬಿಡ್ತಾಳೆ. ಅದರ ಮಾಂಸದಿಂದ ಅಡುಗೆಯನ್ನು ಮಾಡಿ ಮನಸ್ತೃಪ್ತಿಯಿಂದ ಊಟ ಮಾಡ್ತಾಳೆ. ಅಷ್ಟೇ ಅಲ್ಲ, ಆ ಆಡಿನ ತಲೆಯನ್ನು ತನ್ನ ಮಂಚದ ಕೆಳಗೆ ಇಟ್ಟು ಸುಗಮವಾಗಿ ನಿದ್ದೆ ಸಹ ಮಾಡ್ತಾಳೆ. ಆಕೆ ನಿದ್ದೆಯಿಂದ ಎದ್ದೇಳ್ತಾಳೆ. ಅವಳಿಗೆ ತಕ್ಕ ಮಟ್ಟಿಗೆ ಮತ್ತು ಸಹ ಇಳಿದಿರುತ್ತೆ. ಇನ್ನೇನು ಗಂಡ ಬರೋ ಅಂಥ ಸಮಯವಾಯಿತು. ಆಡಿನ ತಲೆಯಲ್ಲಿ ಅಡುಗೆ ಏನಾದ್ರು ಮಾಡೋಣ ಅಂತ ಹೇಳಿ ಮಂಚದ ಕೆಳಗಿಂದ ಆಡಿನ ತಲೆಯನ್ನು ತೆಗೆದು ನೋಡ್ತಾಳೆ. ಅದು ಆಡಿನ ತಲೆ ಆಗಿರಲ್ಲ, ಬದಲಿಗೆ ಅವಳ ಮನೆಯ ಕರುವಿನ ತಲೆ ಆಗಿರುತ್ತೆ. ಇದನ್ನು ಕಂಡೊಡನೆ ಅವಳಿಗೆ ದಿಗ್ಭ್ರಾಂತಲಾಗಿ ಹೋಗ್ತಾಳೆ. ಎಂಥ ಒಂದು ಕೃತ್ಯ ಆಗಿಸ್ಬಿಟ್ಟಿದ್ದೀನಿ ಅಂತ ಹೆದರೋದಕ್ಕೆ ಶುರು ಮಾಡ್ತಾಳೆ. ತನ್ನ ಗಂಡ ಎಲ್ಲಿ ಬಂದು ಆಕೆ ಮೇಲೆ ಜಗಳ ಆಡ್ತಾನೆ ಅನ್ನೋ ಭಯದಿಂದ ಅವಳೇನು ಮಾಡ್ತಾಳೆ, ಆ ತಲೆಯನ್ನು ಹಿತ್ತಲಿಗೆ ಹೋಗಿ ಹಳ್ಳ ಮಾಡಿ ಹೂತಾಕ್ಬಿಡ್ತಾಳೆ. ಹೂತಾಕಿ ಚೀರಾಡೋದಕ್ಕೆ ಶುರು ಮಾಡ್ಕೊತಾಳೆ ಜೋರಾಗಿ. ಅಕ್ಕಪಕ್ಕದವ್ರಿಗೆಲ್ಲ ಕೇಳಿಸೋ ಹಾಗೆ, ಅಯ್ಯಯ್ಯೋ ನಮ್ಮ ಮನೆಯ ಕರು ಹುಲಿ ಬಂದು ಎತ್ಕೊಂಡು ಹೋಗ್ಬಿಡ್ತು, ನಾನು ಈಗಷ್ಟೇ ಕಣ್ಣಾರೆ ಕಂಡೆ, ಹುಲಿ ಎತ್ಕೊಂಡೋಯ್ತು ಅಂತ ಒಂದು ಬೇರೆಯೇ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿಬಿಡ್ತಾಳೆ. ಸರಿ, ಗಂಡ ಮನೆಗೆ ಬರ್ತಾನೆ. ಆಕೆ ಗಂಡನಿಗೂ ಸಹ ಈ ವಿಚಾರವನ್ನು ತಿಳಿಸ್ತಾಳೆ, ಹೀಗಾಯಿತು ಅಂತ. ಗಂಡ ಅದಕ್ಕೆ ಹೋಗ್ಲಿ ಬಿಡು, ನಿಂತಾನೆ ಏನು ಮಾಡೋದಕ್ಕಾಗತ್ತೆ ಅಂತ ಅವಳಿಗೆ ಸಮಾಧಾನ ಮಾಡಿ ಆ ಒಂದು ಬೀಸೋ ದೊಣ್ಣೆನ ತಪ್ಪಿಸ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಅವಳು ಬರ್ತಾಳೆ. ಹೀಗೆ ಕೆಲವು ವರ್ಷಗಳ ಕಾಲ ಸಂಸಾರ ಸಹ ಮಾಡ್ತಾಳೆ. ಒಂದು ದಿನ ಮರಣ ಸಹ ಹೊಂದ್ತಾಳೆ. ಆದರೆ ಇವಳ ಸಾವಿನ ನಂತರ ಇವಳನ್ನು ಯಮಪುರಿಗೆ ಯಮದೂತರು ಎಳ್ಕೊಂಡು ಹೋಗಿ ಘೋರ ನರಕವನ್ನು ಇವಳಿಗೆ ಕೊಡ್ತಾರೆ. ಇವಳಿಗೆ ವಹಿಸಬೇಕಾದಂಥ ಶಿಕ್ಷೆಗಳನ್ನೆಲ್ಲವನ್ನು ಇವಳಿಗೆ ವಹಿಸ್ತಾರೆ. ಆಮೇಲೆ ಕರ್ಮಾನುಸಾರವಾಗಿ ಇವಳಿಗೆ ಎಂಥ ಒಂದು ಜನ್ಮ ಬೇಕೋ ಅಂಥ ಒಂದು ಜನ್ಮ ಕೊಡಬೇಕು ಅಂತ ಹೇಳಿ ಈ ಚಾಂಡಾಳಿಯ ಒಂದು ಜನ್ಮವನ್ನು ಕೊಡ್ತಾರೆ. ಇವಳು ಹುಟ್ಟುತ್ತಲೇ ಕುರುಡಿಯಾಗಿರ್ತಾಳೆ. ಮುಖ ತುಂಬಾ ವಿಕಾರವಾಗಿರುತ್ತೆ. ಅಷ್ಟೇ ಅಲ್ಲ, ಅವರ ತಂದೆ ತಾಯಂದಿರಿಗೇ ತಿನ್ನುವಂಥ ಪರಿಸ್ಥಿತಿ ಇಲ್ಲದೇ ಇರಬೇಕಾದ್ರೆ ಒಂದು ಇವಳಿಗೆ ತಿರುಕೆಯ ಕೂಳನ್ನು ತಂದು ತಿನ್ನಿಸಿ ಇವಳನ್ನ ಬೆಳೆಸ್ತಾರೆ. ಕೆಲವು ವರ್ಷಗಳು ಕಳೀತಿದ್ದಂಗೆ ಅವ್ರ ತಂದೆ ತಾಯಿ ಸಹ ತೀರೋಗ್ಬಿಡ್ತಾರೆ. ಈಕೆ ಸಂಪೂರ್ಣ ನಿರಾಶ್ರಿತಳಾಗ್ತಾಳೆ. ಅವಳು ಹೀಗೆ ತನ್ನ ಯೌವನವನ್ನು ಸಹ ತಲುಪ್ತಾಳೆ. ಅಷ್ಟರಲ್ಲಿ ಅವಳಿಗೆ ಕುಷ್ಠರೋಗ ಸಹ ಆವರಿಸ್ಕೊಂಡ್ಬಿಡುತ್ತೆ. ಕಣ್ಣು ಬೇರೆ ಕಾಣಿಸ್ತಿಲ್ಲ, ಕುಷ್ಠರೋಗದಿಂದ ಒದ್ದಾಡ್ತಿರ್ತಾಳೆ. ಮೈಯೆಲ್ಲ ಹುಣ್ಣಾಗಿ ಅವಳು ಆ ಗಾಯವನ್ನು ಅನುಭವಿಸ್ತಾ ಬೀದಿ ಎಲ್ದು ಅನ್ನಕ್ಕಾಗಿ ಭಿಕ್ಷೆ ಬಿಡ್ತಿರ್ತಾಳೆ. ಅವಳು ದಿನವೆಲ್ಲ ತಿರುಗಾಟ ಮಾಡಿ ಭಿಕ್ಷೆ ಎತ್ತಿದ್ರೂ ಸಹ ಒಂದು ಹೊತ್ತಿನ ಊಟ ಅವಳಿಗೆ ಸಂಗ್ರಹಿಸೋದಕ್ಕೂ ಸಹ ತುಂಬ ಕಷ್ಟ ಆಗ್ತಿರುತ್ತೆ. ಅವಳು ಹೊಟ್ಟೆ ತುಂಬ ಊಟ ಮಾಡೇ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿರುತ್ತೆ. ಹೀಗೆ ಅವಳು ತನ್ನ ವಯಸ್ಸನ್ನು ಕಳೆದು ಮುದುಕಿ ಸಹ ಆಗ್ತಾಳೆ. ಆಗಂತೂ ಅವಳಿನ ಪರಿಸ್ಥಿತಿ ಹೀನಾಯವಾಗಿಬಿಡುತ್ತೆ. ಯಾಕಂದರೆ ವಯಸ್ಸಿದ್ದಾಗ ತಿರುಗಾಡ್ಕೊಂಡಾರು ಭಿಕ್ಷೆ ಬಿಡ್ತಿದ್ಲು. ಈಗ ತಿರುಗಾಡೋದಕ್ಕೆ ಶಕ್ತಿ ಸಹ ಇರಲ್ಲ. ಒಂದು ಕಡೆ ಕೂತು ಬಂದವರ ಬಳಿ, ಅಪ್ಪ ನಾನು ಕುರುಡಿ, ಅಪ್ಪ ನಾನು ರೋಗಿಷ್ಟೇ, ನನಗೆ ಯಾರು ಕರುಣೆ ತೋರಿಸಿ ನನಗೆ ಅನ್ನ ಹಾಕಿ ಊಟ ಹಾಕಿ ಅಂತ ಈ ಥರ ಭಿಕ್ಷೆ ಬೇಡ್ತಾ ಒಂದು ಜಾಗದಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಹೀಗಿರೋ ಒಂದು ಸತಿ ಮಾಘ ಮಾಸ ಬರುತ್ತೆ.
ಶಿವರಾತ್ರಿಯ ಪ್ರಯುಕ್ತ ಭಾವಿಕ ಭಕ್ತರೆಲ್ಲ ಜೋರಾಗಿ ಭಜನೆಯನ್ನು ಮಾಡ್ತಾ, ಹಾಡು ಹೇಳ್ಕೊಳ್ತಾ, ಗುಂಪು ಗುಂಪಾಗಿ ಪಾದಯಾತ್ರೆಯನ್ನು ಮಾಡ್ತಾ ಗೋಕರ್ಣ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಎಲ್ಲ ಹೊರಡ್ತಾರೆ. ಈಕೆಗೆ ಆ ಸದ್ದುಗಳನ್ನು ಆಲಿಸಿ ಅವಳಿಗೆ ಗೊತ್ತಾಗತ್ತೆ ಇವರೆಲ್ಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ, ನಾನು ಅಲ್ಲಿಗೆ ಹೋದರೆ ನನಗೆ ಊಟ ಸಿಗುತ್ತೆ ಅಂತ ಭಾವಿಸಿ ಅವರೊಟ್ಟಿಗೆ ಇವಳು ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿ ಗೋಕರ್ಣ ಕ್ಷೇತ್ರವನ್ನು ಸಹ ತಲುಪ್ತಾಳೆ. ಅಂದು ಮಹಾಶಿವರಾತ್ರಿ ಆದ ಕಾರಣ ಭಕ್ತರೆಲ್ಲರೂ ತುಂಬ ಸಂಭ್ರಮದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾರೆ. ಇವಳು ಒಂದು ಬದಿಯಲ್ಲಿ ಕೂತು ಭಿಕ್ಷೆ ಹಚ್ಚೋದಕ್ಕೆ ಶುರು ಮಾಡ್ತಾಳೆ. ಅಣ್ಣಂದ್ರ ನನಗೆ ಭಾರಿ ಹಸುವಾಗಿದೆ, ಊಟ ಕೊಡ್ರಿ, ನನಗೆ ಭಿಕ್ಷೆ ಕೊಡ್ರಿ ಅಂತ ಬೇಡ್ತಾ ಕೂತಿರ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಜನರು ಇವಳ ಮೇಲೆ ಗಮನ ಹರಿಸೋದೇ ಇಲ್ಲ, ಎಲ್ಲ ಅವರವರ ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಅವಳು ಆ ಇಡೀ ದಿನ ಉಪವಾಸದಲ್ಲೇ ಕಳೀತಾಳೆ. ಸಂಜೆ ಕಳೆದು ರಾತ್ರಿ ಆದರೂ ಸಹ ಹಸುವನ್ನು ತಾಳಲಾಗದೆ ಅವಳು ಭಿಕ್ಷೆಯನ್ನು ಬೇಡ್ತಾನೆ ಇರ್ತಾಳೆ. ಆ ಸಮಯದಲ್ಲಿ ಒಬ್ಬ ಪೂಜೆಗೆ ಹೊರಟ ಭಕ್ತನೊಬ್ಬ ಬಂದು, ಏ ಮುದುಕಿ, ನಿನಗೇನು ಬುದ್ಧಿ ಇದೆಯಾ? ಇವತ್ತು ಶಿವರಾತ್ರಿ ಕಣಮ್ಮ, ಇವತ್ತು ಯಾರು ನಿನಗೆ ಅನ್ನ ಕೊಡ್ತಾರೆ? ಇವತ್ತು ಇಡೀ ಊರಿಗೂರೇ ಉಪವಾಸ ಮಾಡ್ತಾಯಿದೆ, ನಿನಗೆಲ್ಲಿ ತಿನ್ನಕ್ಕೆ ಸಿಗತ್ತೆ? ಅಯ್ಯೋ ತಗೋ ಅಂತ ಹೇಳಿ ತನ್ನ ಕೈಲಿದ್ದಂತಹ ಬಿಲ್ಪತ್ರೆಯ ಒಂದು ಗೊಂಚಲನ್ನು ಆಕೆಯ ಕೈ ಮೇಲೆ ಇಡ್ತಾನೆ. ಆಕೆಗೆ ತಿನ್ನಕ್ಕೇನೋ ಸಿಕ್ಕಿದೆ ಅಂತ ಭಾಸ ಆಗಿ ಆತುರದಿಂದ ಅದನ್ನು ತೊಗೊಂಡು ಹಿಂಗೆ ಮೂಸಿದಾಗ ಅವಳಿಗೆ ಅದು ಗೊತ್ತಾಗತ್ತೆ, ತಿನ್ನೋವಂಥ ವಸ್ತು ಅಲ್ಲ, ಇದೇನೋ ಬೇರೆ ಅಂತ ತಿಳಿದು ಕೋಪದಲ್ಲಿ ದುಃಖದಲ್ಲಿ ಆ ಬಿಲ್ಪತ್ರೆ ಗೊಂಚಲನ್ನು ದೂರಕ್ಕೆ ಎಸಿತಾಳೆ. ಹೋದ ಜನ್ಮದಲ್ಲಿ ಆಕೆ ಶಿವ ಎಂದು ಯಾರಿಗೋ ಒಂದು ದಾನವನ್ನು ಮಾಡಿರ್ತಾಳಂತೆ. ಆ ಪುಣ್ಯದ ಫಲ ಏನೋ, ಅವಳು ಬಿಸಾಡಿದಂತಹ ಆ ಒಂದು ಬಿಲ್ಪತ್ರೆ ಗೊಂಚಲು ಅಲ್ಲಿದ್ದಂಥ ಯಾವುದೋ ಒಂದು ಶಿವಲಿಂಗದ ತಲೆ ಮೇಲೆ ಬೀಳುತ್ತೆ. ಅವಳು ಬಿಸಾಡಿದಂಥ ಸಮಯ ಯಾಮ ಪೂಜೆಯ ಸಮಯ ಆಗಿರುತ್ತೆ. ಹಾಗಾಗಿ ಅದರ ಪುಣ್ಯ ಅವಳಿಗೆ ಸಿಗತ್ತೆ. ದೂರದಿಂದ ಅವರೊಟ್ಟಿಗೆ ನಡ್ಕೊಂಡು ಬಂದು ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಿದಂಥ ಪುಣ್ಯ ಕೂಡ ಅವಳಿಗೆ ಸಿಗತ್ತೆ. ಅವಳಿಗೆ ಗೊತ್ತಿಲ್ಲದೆ ದಿನವಿಡೀ ಹಸುವಿನಿಂದ ಒದ್ದಾಡಿ ಒಂದು ಉಪವಾಸ ಮಾಡಿದಂಥ ಪುಣ್ಯ ಸಹ ಅವಳಿಗೆ ಸಿಗತ್ತೆ. ಹೀಗಾಗಿ ಶಿವರಾತ್ರಿಗೆ ಒಬ್ಬ ಶ್ರೇಷ್ಠ ಭಕ್ತ ಮಾಡಬೇಕಾಗಿದ್ದಂತಹ ಸಕಲ ವ್ರತವನ್ನೆಲ್ಲ ಇವಳು ಮಾಡ್ದಂಗೆ ಆಗತ್ತೆ. ಇದನ್ನೆಲ್ಲ ಇವಳು ಮಾಡಬೇಕು ಅಂತ ಮಾಡದೇ ಇದ್ರೂ ಶಿವ ಈಕೆ ಹಾಕಿದಂಥ ಒಂದು ಬಿಲ್ಪತ್ರೆಯನ್ನು ಸ್ವೀಕಾರ ಮಾಡಿ ಈಕೆಯ ಪೂಜೆಗೆ ಪ್ರಸನ್ನ ಹೋಗ್ಬಿಡ್ತಾನೆ. ಇವಳು ಯಾವುದೇ ಒಂದು ಧರ್ಮಕರ್ಮಗಳು ಪುಣ್ಯ ಕೆಲಸಗಳು ಮಾಡದೇ ಇದ್ರೂ ಸಹ ಆ ದಿನ ಅವಳು ಮಾಡಿದಂಥ ಒಂದು ಕಾರ್ಯಕ್ಕೆ ಶಿವ ಮೆಚ್ಚಿ ಆಕೆಯನ್ನು ಭವಸಾಗರದಿಂದ ದಾಟಿಸ್ಬೇಕು ಅಂತ ಮನಸ್ಸು ಮಾಡಿಬಿಡ್ತಾನೆ. ಶಿವರಾತ್ರಿಯ ಮರುದಿನ ಈಕೆಗೆ ನಿದ್ದೆಯಿಂದ ಎಚ್ಚರ ಆಗುತ್ತೆ. ಇವಳು ಇನ್ನೂ ನಿತ್ರಾಣಾಗೋಗಿರ್ತಾಳೆ. ಬಿಸಿಲನ್ನ ಬೇಗ ತಡೆಯೋಕ್ಕಾಗದೆ ಎದ್ದು ಬಿದ್ದು ಒದ್ದಾಡ್ತಾ ಪ್ರಾಣವು ಕುತ್ತಿಗೆಗೆ ಬಂದಿರುತ್ತೆ. ಆಗ ನೆರಳಬೇಕು ಅಂತ ಹೇಳಿ ಬಂದು ಅವಳು ಈಗ ನಿಮ್ಮ ಪಾದದಡಿ ಬಿದ್ದಿದ್ದಾಳೆ ಅಂತ ಆ ಶಿವದೂತರು ಗೌತಮ ಮಹರ್ಷಿಗಳಿಗೆ ಹೇಳ್ತಾರೆ. ಇವಳು ಪ್ರಾಣ ಬಿಡ್ತಿದ್ದ ಹಾಗೇ ಇವಳನ್ನು ಕೈಲಾಸಕ್ಕೆ ಕರ್ಕೊಂಬರಬೇಕಂತ ನಮಗೆ ಶಿವಾಜ್ಞೆ ಆಗಿದೆ. ಹಾಗಾಗಿ ಕರ್ಕೊಂಡೋಗಿ ಬಂದಿದ್ದೀವಿ. ಇವಳು ಜಾಗರಣೆ, ಶಿವಪೂಜೆ, ಉಪವಾಸ ಈ ಎಲ್ಲ ಫಲವನ್ನು ಒಂದೇ ಸತಿ ಪಡ್ಕೊಂಡಿರೋ ಕಾರಣ ಪೂರ್ವಜನ್ಮದ ಎಲ್ಲ ಪಾಪ ಕರ್ಮಗಳು ನಶಿಸಿ ಹೋಗಿದೆ ಅಂತ ಹೇಳಿ ಅವರ ಕೈಯಲ್ಲಿದ್ದಂತಹ ಒಂದು ಕಮಂಡಲದ ತೀರ್ಥವನ್ನು ಆಕೆಯ ದೇಹದ ಮೇಲೆ ಸಿಂಪಡಿಸ್ತಾರೆ. त्रयम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृता. ಇಷ್ಟೆಲ್ಲ ಘಟನೆಗಳು ನನ್ನ ಕಣ್ಣೆದುರಿಗೆ ನಡೀತಪ್ಪ ಅಂತ ಗೌತಮ ಮಹರ್ಷಿಗಳು ಆ ರಾಜನಿಗೆ ಹೇಳ್ತಿದ್ದಾಗೇ ರಾಜನಲ್ಲಿ ಒಂದು ವಿಪರೀತವಾದಂಥ ಒಂದು ವಿಶ್ವಾಸ ಹುಟ್ಟುತ್ತೆ. ಆತ ಆ ಕೂಡಲೇ ಗೋಕರ್ಣ ಕ್ಷೇತ್ರಕ್ಕೆ ದಂಪತಿಯೊಡನೆ ಹೋಗಿ ಸರ್ವ ಪೂಜಾ ವಿಧಿಗಳನ್ನು ಆಚರಿಸಿ ತೀರ್ಥ ಸ್ನಾನವನ್ನು ಮಾಡಿ ಮಹಾಬಲೇಶ್ವರನ ಆಶೀರ್ವಾದವನ್ನು ಪಡೆದು ತನ್ನ ಪೂರ್ವ ಪಾಪಗಳೇನಿತ್ತಲ್ಲ ಅದನ್ನು ಕಳ್ಕೊಳ್ಳೋದ್ರ ಜೊತೆಗೆ ತನಗೆ ಲಭಿಸಿದಂತಹ ಒಂದು ದೊಡ್ಡ ಶಾಪದಿಂದ ವಿಮೋಚನೆ ಸಹ ಪಡಿತಾನೆ. ನೋಡಿ, ಆ ಚಾಂಡಾಳಿಗೆ ಯಾವ ಶಿವಜ್ಞಾನವೂ ಇಲ್ಲದೆ ಕೋಪದಿಂದ ದುಃಖದಿಂದ ಬಿಸಾಗಿದಂಥ ಬಿಲ್ಪತ್ರೆಯನ್ನೇ ಶಿವ ಸ್ವೀಕಾರ ಮಾಡಿ ಅವಳ ಒಂದು ಪಾಪವನ್ನು ಕಳೆದು ಭವಸಾಗರದಿಂದ ದಾಟಿಸ್ಬೇಕು ಅಂತ ಮನಸ್ಸು ಮಾಡಿದ್ದೇನೆ ಅಂದಮೇಲೆ ನಾವು ಗೊತ್ತಿದ್ದು ಶಿವನಿಗೆ ಭಕ್ತಿಯಿಂದ ಅವನಿಗೆ ನಾವು ಬಿಲ್ಪತ್ರೆಯನ್ನು ಅರ್ಪಿಸಿದ್ರೆ ನಮ್ಮ ಗತಿ ಸ್ಥಿತಿ ಯಾವ ಥರ ಇರ್ಬೋದು ಅಂತ ನೀವೇ ಕೂತು ಲೆಕ್ಕಾಚಾರ ಹಾಕಿ. ನಾಡ್ದು ಬರೋ ಶಿವರಾತ್ರಿ ವಿಶೇಷ ಏನಂದರೆ 144 ವರ್ಷಕ್ಕೆ 7 ಗ್ರಹಗಳು ಒಂದು ಲೈನಿಗೆ ಬರ್ತವೆ. ಹಾಗಾಗಿ ಪ್ರಕೃತಿ ಶಾಂತ ಸ್ಥಿತಿಯಲ್ಲಿರುತ್ತೆ.
ಸಮುದ್ರದ ಸಮತೋಲನ ತಗೊಳ್ಳಿ, ನಮ್ಮ ಭೂಮಿಗೆ 365 ದಿನ, ಇನ್ನೊಂದಿಷ್ಟು ಗ್ರಹಕ್ಕೆ 200 ದಿನ, ಅರ್ತ್ ಡೇಸ್ ಅಂತ ಏನು ಹೇಳ್ತೀವಿ. ಆ ಎಲ್ಲ ಒಂದು ಪ್ರದಕ್ಷಿಣೆ ಆ 7 ಗ್ರಹಗಳು ಮುಗಿಸಿ ಒಂದೇ ಲೈನಿಗೆ ಬರ್ತವೆ. ಆ ಶಿವರಾತ್ರಿ ಅತಿ ವಿಶೇಷ. ಆ ದಿನ ಕುಂಭಮೇಳದ ಕೊನೆಯ ಕುಂಭಸ್ನಾನ ಸಮೇತ. ಹಾಗಾಗಿ ನಾನು ಮನೇಲಿ ರಿಕ್ವೆಸ್ಟ್ ಮಾಡೋದು, ಯಾರು ದೇವರ ವಿಶ್ವಾಸಿಗಳಿದ್ದೀರಿ, ದೇವರ ಮೇಲೆ ನಂಬಿಕೆ ಇರೋರಿಗೆ, ಅಂಥವರು ರುದ್ರಪಾರಾಯಣವನ್ನು ಮಾಡಿ, ಆ ಮನೇಲಿ ನರ್ಮದಾ ಲಿಂಗ ಇದ್ದರೆ, ಯಾಕೆ ಲಿಂಗಗಳಲ್ಲಿ ಅತಿ ಶ್ರೇಷ್ಠವಾದ ಲಿಂಗ ನರ್ಮದಾ ಲಿಂಗ. ಯಾಕೆ ನರ್ಮದಾ ಶಿವನ ಬೆವರಿಂದ ಹುಟ್ಟಿದವಳು. ಅವಳ ನದಿಯಲ್ಲಿ ನರ್ಮದಾ ಲಿಂಗ ಉದ್ಭವ ಆಗುತ್ತೆ. ಆ ಲಿಂಗದೊಳಗೆ ಜಲ ಇರುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ ಬೇಡ. ಹೇಗೆ ಸಾಲಿಗ್ರಾಮಕ್ಕೆ ಪ್ರಾಣ ಪ್ರತಿಷ್ಠೆ ಇಲ್ವೋ, ನರ್ಮದೇಶ್ವರ ಲಿಂಗಕ್ಕೆ ಪ್ರಾಣ ಪ್ರತಿಷ್ಠೆ ಇಲ್ಲ. ಸೊ ಆ ಲಿಂಗಕ್ಕೆ ಅಭಿಷೇಕ ಮಾಡಿ ಇದ್ದವರು ಮಾಡಿಬಿಟ್ಟು ಆ ಜಲವನ್ನು, ಈಗ ರುದ್ರ ಹೇಳಲಿಕ್ಕೆ ಬರಲ್ಲ, ಮೊಬೈಲಲ್ಲಿ ಗೂಗಲಲ್ಲಿ ಏನೇನೋಕ್ಕೂ ನಾವು ಇಂಟರ್ನೆಟ್ ಯೂಸ್ ಮಾಡ್ತೀವಿ. ಅದರಲ್ಲಿ ರುದ್ರ ಮಂತ್ರ ಅಂತ ಹೊಡೆದ್ರೂ ರುದ್ರಪಾರಾಯಣ ಮಂತ್ರವೂ ಬರುತ್ತೆ. ಅದನ್ನು ಹಾಕಿ ಅರ್ಥ ಆಗಲಿಲ್ಲ ಅಂದರೂ ಪೂಜೆಯಲ್ಲಿ ಶ್ರದ್ಧೆ ಮುಖ್ಯ ಅಂತ ಶಾಸ್ತ್ರ ಹೇಳುತ್ತದೆ. ಶ್ರದ್ಧೆಯಿಂದ ಅಭಿಷೇಕ ಮಾಡಿ. ಇನ್ನೊಂದಿಷ್ಟು ಜನ ಕೇಳಿದರು, ಶಿವನಿಗೆ ಯಾಕೆ ತುಂಬೆ ಇಡ್ತಾರೆ, ಬಿಲ್ಪತ್ರೆ ಇಡ್ತಾರೆ. ಹಿಂದೆ ಪಾರ್ವತಿ ಅಪರ್ಣ ಅಂತ 3000 ವರ್ಷ ತಪಸ್ ಮಾಡ್ತಾಳೆ. 1000 ವರ್ಷ ಅವಳು ಅಮರನಾಥದಲ್ಲಿ ಬರೀ ಒಣಗಿದ ಬಿಲ್ಪತ್ರೆ ಎಲೆಯನ್ನು ತಿಂದು ಶಿವನನ್ನು ತಪಸ್ ಮಾಡ್ತಾಳೆ. ಆ ಕಾರಣಕ್ಕೋಸ್ಕರ ಶಿವ ಅವಳಿಗೆ ವರ ಕೊಡ್ತಾಳೆ, ಮುಂದೆ ಯಾರು ಬಿಲ್ವದಿಂದ ನನ್ನನ್ನು ಅರ್ಚನೆ ಮಾಡ್ತಾರೋ ಅವರ ಕಷ್ಟ ಏನೇ ಇದ್ದರೂ ನಾನು ಅದನ್ನು ತೀರಿಸ್ತೀನಿ ಅಂತ. ಹಾಗಾಗಿ ಇದು ಅವಳಿಗೆ ಅಪರ್ಣ ಅಂದರೆ ಎಲೆಯನ್ನು ತಿಂದು ಅವಳು ತಪಸ್ ಮಾಡಿದ್ರಿಂದ ಅವಳು ಅಪರ್ಣ ಆಗ್ತಾಳೆ. ಆಧ್ಯಾತ್ಮಿಕವಾಗಿ ಬಿಲ್ಪತ್ರೆ ನೋಡಿದರೆ ತ್ರಿವೇಣಿ ಸಂಗಮ ಅಂತ ನೀವು ಹೇಳಿದ್ರಿ, ಅದೇ ಅದು ಬಿಲ್ಪತ್ರೆ. ಶಿವನ 3 ನೇತ್ರ. ಇದು ಗಂಗೆ, ಯಮುನಾ ಮತ್ತು ಸರಸ್ವತಿ, ಇನ್ವಿಸಿಬಲ್ ಐ. ಇದು ಸೂರ್ಯನಾಡಿ, ಚಂದ್ರನಾಡಿ, ಇದು ಜ್ಞಾನನಾಡಿ ಅಥವಾ ಇಡಾಪಿಂಗಳದ ಮಧ್ಯೆ ಬರೋ ಸುಷುಮ್ನ ನಾಡಿ ಅಂತಲೂ ಹೇಳ್ತೀವಿ. ಸೊ ಈ 3 ನಾಡಿಯಿಂದ ಶಿವನನ್ನು ಅರ್ಚನೆ ಮಾಡೋದು ಅಂತ ಬಿಲ್ಪತ್ರೆ. ಹಾಗಾಗಿ ಬಿಲ್ಪತ್ರೆಯನ್ನು ದಿನ ತಿನ್ನೋದ್ರಿಂದ ಕಾಯಿಲೆ ಬರಲ್ಲ. ಅದರಲ್ಲೊಂದು ವಸ್ತು ಇರುತ್ತೆ, ಅದು ತಿಂದಾಗ ರುದ್ರಾಗ್ನಿ ಜನ್ರೇಟ್ ಆಗ್ತದೆ ಬಾಡಿಯಲ್ಲಿ. ಶಿವ ವಿಷಪ್ರಾಕ್ಷಣ ಮಾಡಿದಾಗ ಪಾರ್ವತಿ ತುಂಬೆ ಹೂಗಳನ್ನು, ತುಂಬೆ ಎಲೆಗಳನ್ನು ಅರೆದು ಕುಡಿಸಿದ್ಲಂತೆ. ಆ ಕಾರಣಕ್ಕೆ ಶಿವರಾತ್ರಿಯಲ್ಲಿ ತುಂಬೆಯನ್ನು ಶಿವನ ತಲೆ ಮೇಲೆ ಹಾಕೋದು. ತುಂಬೆಗೆ ಒಂದು ವಿಶೇಷ ಗುಣ ಇದೆ. ಎಂಥ ವಿಷಮ ಜ್ವರ ಬಂದರೂ ತುಂಬೆ ಕಷಾಯ ಮಾಡಿ ಕುಡಿದ್ರೆ ಹೋಗ್ತದೆ. ಅದಕ್ಕೆ ರಿಲೇಟ್ ಮಾಡ್ಬೋದು. ವಿಷಮ ಜ್ವರ ಅಂದರೆ ವಿಷದಿಂದ ಬಂದ ಜ್ವರ. ದ ಟಾಪ್ ಮೋಸ್ಟ್ ಜ್ವರಗಳಲ್ಲಿ ಜ್ವರ ಯಾವುದು? ವಿಷಮ ಜ್ವರ. ಅಂಥದ್ದನ್ನು ತುಂಬೆ ಗಿಡ ನಾಶ ಮಾಡ್ತದೆ. ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ, ಶಿವ ಅಭಿಷೇಕ ಪ್ರಿಯ. ಯಾಕೆ ಪಂಚಾಮೃತವನ್ನು ಮಾಡ್ತೀವಿ ಅಂತ. ಪಂಚಾಮೃತಗಳಂದರೆ ನಮ್ಮ 5 ಪ್ರಾಣದ ಸಂಕೇತ: ಪಾನ, ಅಪಾನ, ವ್ಯಾನ, ಸಮಾನ, ಉದಾನ, ಅಗ್ನಿ, ವಾಯು, ವರುಣ, ಆಕಾಶ, ಪೃಥ್ವಿ. ಈ 5ರಿಂದ ಯಾವುದೇ ವಿಗ್ರಹಕ್ಕೆ ಅಭಿಷೇಕ ಮಾಡೋದ್ರಿಂದ ಅದರಲ್ಲಿ ಪ್ರಾಣಶಕ್ತಿ ಜನ್ರೇಟ್ ಆಗುತ್ತೆ. ಜೊತೆಗೆ ಮಂತ್ರೋಕ್ತವಾಗಿ ನಾವು ಅಭಿಷೇಕವನ್ನು ಅಥವಾ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ಪಂಚಪ್ರಾಣಗಳು ಶುದ್ಧಿಯಾಗುತ್ತೆ. ಇದು ರುದ್ರ ಅಭಿಷೇಕದ ರಹಸ್ಯ. ಮತ್ತು ಎಳನೀರು ಯಾಕೆ ಅಭಿಷೇಕ ಮಾಡ್ತೀರಿ, ಯಾಕೆ ವಿಶೇಷ ಅಂತ ನೋಡಿ. ಎಳನೀರಿನ ಉತ್ಪತ್ತಿ ಸೂರ್ಯನಿಂದ ಅಂತ. ಮತ್ತು ಆ ಎಳನೀರಿನ ವೃಕ್ಷ ದೇವವೃಕ್ಷ, ಕಲ್ಪವೃಕ್ಷ. ಜಗತ್ತಲ್ಲಿ ಭೂಸ್ಪರ್ಶ ಆಗದ ನೀರು, ಮೈಲಿಗೆ ಆಗದ ನೀರು ಏನಾದ್ರು ಜಗತ್ತಲ್ಲಿ ಏನಾದ್ರು ಒಂದು ಇದ್ದರೆ ಅದು ಎಳನೀರು. ಹಾಗಾಗಿ ಶಿವನ ಅಂಶ ಆದ ಹನುಮಂತನಿಗೂ, ಸುಬ್ರಹ್ಮಣ್ಯನಿಗೂ, ಶಿವನಿಗೂ ಅಥವಾ ಎಲ್ಲ ದೇವತೆಗಳು, ದೇವಿಗೆ, ಯಾಕೆ ಕಟೀಲಲ್ಲಿ ಎಳನೀರು ಅಭಿಷೇಕ ಅತಿ ವಿಶೇಷ. ಸೊ ಈ ಎಳನೀರಿಂದ ಅಭಿಷೇಕ ಮಾಡಿದರೆ ಒಂದು ಬ್ರಹ್ಮ ಕಲಶದಿಂದ ಅಭಿಷೇಕ ಮಾಡಿದಾಗ. ಹಾಗಾಗಿ ಯಾರೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀರಿ ಅವರು ಮನಸ್ಸಿದ್ರೆ ಎಳನೀರು, ಬಿಲ್ವಾದಿಗಳನ್ನು ತಗೊಂಡು ಹೋಗಿ. ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕೋ ಬದಲು ನಾನು ಜನರಲ್ ರಿಕ್ವೆಸ್ಟ್ ಮಾಡೋದು, ಆ ಹುಂಡಿಗೆ ಹಾಕಿ ದುಡ್ಡು ಎಲ್ಲಿ ಹೋಗುತ್ತೆ ನಮಗೆ ಯಾರಿಗೆ ಗೊತ್ತಿಲ್ಲ. ದೇವರಿಗೆ ಪೂಜಾ ವಸ್ತುಗಳು ತೊಗೊಂಡು ಹೋಗಿ ಕೊಡಿ. ಆದಷ್ಟು ಕೆಮಿಕಲ್ಸ್ಗಳನ್ನು ದೇವರಿಗೆ ಹಾಕೋದು ಬಿಡಿ. ಇಷ್ಟು ಕೆಮಿಕಲ್ ಕಮ್ಮಿ ರೇಟಿಗೆ ತಗೊಂಡು ಹೋಗೋ ಬದಲು ಒಂದಿಷ್ಟು ಒಳ್ಳೆಯ ವಸ್ತುವನ್ನೇ ದೇವರಿಗೆ ಅರ್ಪಣೆ ಮಾಡಿ. ಮತ್ತು ಇನ್ನೊಂದು, ಯಾಕೆ ದೇವರಿಗೆ ಧೂಪ ಹಾಕ್ತಾರೆ? ವಾಯುತತ್ವ. ಆರತಿ ಯಾಕೆ ಮಾಡ್ತಾರೆ? ಅಗ್ನಿತತ್ವ. ಇನ್ನೊಂದು ರಹಸ್ಯವೂ ಇದೆ. ಆರತಿ ಏನೋ ಬೆಳಕು ನಾವಾದಾಗ ನಮಗೆ ಶಿವನನ್ನು ತಿಳಿಲಿಕ್ಕಾಗ್ತದೆ. ಇನ್ನೊಂದು ಜಲ, ವರುಣ ತತ್ವ.
ಇನ್ನೊಂದು ನೈವೇದ್ಯ ಭೂತತ್ವ, ಪುಷ್ಪ ಆಕಾಶತತ್ವ. ಎಗೇನಲ್ಲಿ ಪಂಚಭೂತಗಳನ್ನೇ ಪೂಜೆ ಮಾಡೋದು. ಇದು ಶಿವಪೂಜೆಗೆ ಯಾಕೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ಹಿಂದಿನ ರಹಸ್ಯ. ಶ್ರೇಷ್ಠವಾದ ಶಿವನ ಪೂಜೆ ಯಾವುದಂದರೆ ಹಸ್ತವರಿಗೆ ಅನ್ನ ಇಡುವುದೇ ಶಿವ. ಅದಾಗದಿದ್ದವರು ಸೆಕೆಂಡ್ ಲೆವೆಲ್ ಪೂಜೆ ಅಭಿಷೇಕಾದಿಗಳು, ರುದ್ರಪರ್ಟನ. ಸೆಕೆಂಡ್ ಲೆವೆಲ್ ಇನ್ನೊಂದು ಪೂಜೆ ಇದೆ, ತಂದೆ ತಾಯಿ ಪಾದ ಪೂಜೆ ಮಾಡಿ ಆ ನೀರಿಂದ ಸ್ನಾನ ಮಾಡೋದು. ಯಾಕೆ ಅವರೆಲ್ಲ ಇವರನ್ನು ಜಗತ್ತಿಗೆ ತಂದ ಪಾರ್ವತಿ ಪರಮೇಶ್ವರ. ಅದನ್ನು ರುದ್ರಪಾರಾಯಣ ಮಾಡಿ ಅವರು ಕಾಲು ತೊಳೆದ್ರೂ ಆಗ್ತದೆ. ಆ ನೀರಿಂದ ಸ್ನಾನ ಮಾಡಿದರೆ ಎಲ್ಲ ಕುಂಭಮೇಳ ಆಯಿತು. ತನಗೆ ಉಪದೇಶ ಮಾಡಿದ್ದ ಜ್ಞಾನಿಗಳು ಗುರುಗಳ ಪಾದ ಸೇವೆ ಮಾಡಿ ಆ ನೀರಿಂದ ಸ್ನಾನ ಮಾಡಿ. ಯಾಕೆ ಮನುಷ್ಯನೆಲ್ಲ ಶಕ್ತಿ ಅಂಗುಷ್ಟ ಪ್ರಾಣದಲ್ಲಿರುತ್ತೆ, ಹೆಬ್ಬೆಟ್ಟಲ್ಲಿ. ನಮ್ಮ ಈ ಹೆಬ್ಬೆಟ್ಟೇನಿದೆ ಅದು ಅಂಗುಷ್ಟ ಪ್ರಾಣ. ಕೊನೆ ಇದು ಯಾವುದು ಅಲ್ಲಿ ನಂಗೊಂದು ನಾರ್ಮಲ್ ಏನೋ ಒಂದು ಶಿವರಾತ್ರಿಗೆ ಒಂದು ಫಲ ಸಿಗಬೇಕು, ಅವನು ಅಟ್ಲೀಸ್ಟ್ ಶಿವಪುರಾಣ ಓದಿ ನಾಲೆಡ್ಜ್ ಡಾಟಾಬೇಸ್ ಇಂಪ್ರೂವ್ ಆಗ್ತದೆ. ಪಂಚಾಕ್ಷರಿ ಜಪ ಮಾಡು. ಅಥವಾ ವಿಶೇಷವಾದ ಲಿಂಗಗಳಿದೆ ಬೆಂಗಳೂರಲ್ಲಿ, ಎಕ್ಸಾಂಪಲ್ ಶಿವಗಂಗೆಯಲ್ಲಿದೆ, ಗವಿಗಂಗಾಧರ, ಕಾಡಮಲ್ಲೇಶ್ವರ. ಅಂಥ ವಿಶೇಷ ನಂದಿ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಕಾಡಮಲ್ಲೇಶ್ವರದ್ದು ಇದೆಲ್ಲ ಶಿವರಾತ್ರಿಯಲ್ಲಿ ಪುಣ್ಯ ಸಂಪಾದನೆ ಮಾಡಲಿಕ್ಕಿರೋದು. ಯಾರು ಕುಂಭಮೇಳದಲ್ಲಿರ್ತಾರೆ ಅವರೆಲ್ಲ ಆ ದಿನ ಸಾಧು ಸಂತರಿಗೆ ಅಟ್ಲೀಸ್ಟ್ ದುಡ್ಡು ಕೊಡೋಕ್ಕಿಂತನೂ ಒಂದು ಲೋಟ ಟೀಯೋ ಬನ್ನೋ ಕೊಡಿಸಿದಾಗ ಅವ್ರ ಹಸಿವಿಂಗುತ್ತೆ, ಅವ್ರ ಹೊಟ್ಟೆ ತುಂಬುತ್ತೆ, ಒಳ್ಳೆಯದಾಗಲಿ ಅಂತಾರೆ. ನೆಂಟ್ರಿಗೆ ಊಟ ಹಾಕಿದರೆ ಶಿವರಾತ್ರಿ ಆಗೋದೆ. ನೆಂಟರಿಗೆಲ್ಲ ಎಷ್ಟು ಹಾಕಿದರೂ ತೃಪ್ತಿ ಇರೋದಿಲ್ಲ. ಹಸ್ತವರಿಗೆ ಅನ್ನ ಹಾಕೋದ್ರಿಂದ, ಪುಟ್ಟ ಮಕ್ಕಳಿಗೆ ಅನ್ನ ಹಾಕೋದ್ರಿಂದ ಶಿವರಾತ್ರಿ ಆಗುತ್ತೆ. ಅಲ್ಲ ಗುರೂಜಿ ಅವತ್ತು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಅದರ ಅರ್ಥ ಇಷ್ಟೇ, ಉಪ ಪ್ಲಸ್ ವಾಸ ಅಂತ. ಸಂಸ್ಕೃತಿನ ಅರ್ಥ ಉಪವಾಸ ಅಂದರೆ ಊಟ ಬಿಡೋದಲ್ಲ, ದೇವರ ಸ್ಮರಣೆಯಲ್ಲಿರು. ಹಿಂದಿನವರು ಹೊಟ್ಟೆ ಖಾಲಿ ಇಡೋಂದಿದ್ದು ಯಾಕೆ ಅಂದರೆ ಹೊಟ್ಟೆ ತುಂಬ ತಿಂದರೆ ಸ್ಮರಣೆ ಮಾಡಲಿಕ್ಕೆ ಬರಲ್ಲ, ನಿದ್ದೆ ಬರುತ್ತೆ. ಆ ಕಾರಣಕ್ಕೆ ಹೊಟ್ಟೆನ ಖಾಲಿ ಇಡಿಸಿತ್ತು. ನಿಜವಾದ ಉಪವಾಸದ ಮೀನಿಂಗ್ ಏನಂದರೆ ದೇವರ ಸ್ಮರಣೆಯಲ್ಲಿರು. ಸರಿ, ಇದಿಷ್ಟು ಶಿವರಾತ್ರಿಯ ನನಗೆ ಗೊತ್ತಿರೋ ತಕ್ಕ ಮಟ್ಟದ ಜ್ಞಾನ. ಒಳ್ಳೆಯದಾಗಲಿ. ಇಂಥದ್ದೇ ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಾನು ನಿಮಗೆ ಪ್ರಸಾದವಾಗಿ ಅರ್ಪಿಸಬೇಕು ಅಂತಾದರೆ ತಾವು ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮಲ್ಲಿ ನಾನು ವಿನಯಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇದು ಡ್ರೈವ್ ಟು ಡಿವೈನ್ ವಿತ್ ಅರುಣ್ ಹರಿಹರನ್. ತ್ವಮೇವ ಸರ್ವಂ ಮಮ ದೇವ ದೇವ.